ಹಿಮಾಚಲ ಪ್ರದೇಶದ 5 ಸ್ಥಳಗಳಲ್ಲಿ ಮೇಘಸ್ಫೋಟವಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದ ಭಾರಿ ಹಾನಿಯಾಗಿದೆ. ದಿಢೀರ್ ಪ್ರವಾಹ ಉಂಟಾದ ಕಾರಣದಿಂದಾಗಿ ಕಾರುಗಳಂತೂ ನೀರಲ್ಲೇ ಕೊಚ್ಕೊಂಡು ಹೋಗ್ತಾ ಇದೆ. ಎಲ್ಲಿ ನೋಡಿದ್ರೂ ನೀರೇ ನೀರು ಕಾಣಿಸ್ತಾ ಇದೆ. ನೋಡ್ತಾ ಇದ್ದಂತೆಯೇ ಕಾರುಗಳು ಕೊಚ್ಕೊಂಡು ಹೋಗಿವೆ. ಹಿಮಾಚಲ ಪ್ರದೇಶದ ಸೈಂಜ್ ವ್ಯಾಲಿಯಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಕೆಲವೇ ನಿಮಿಷಗಳಲ್ಲಿ ಬಂದಿರತಕ್ಕಂಥ ಪ್ರವಾಹ ಇದು. ಮೇಘಸ್ಫೋಟ ಆಗುತ್ತೆ, ಅಗಾಧವಾಗಿ ನೀರು ಸುರಿಯುತ್ತೆ ಅಂತ ಟೈಮಲ್ಲಿ. ಸೊ ಇದ್ದಕ್ಕಿದ್ದಂತೆ ಎಲ್ಲೆಲ್ಲಿ ಕಾರುಗಳಿತ್ತು, ಸಣ್ಣ ಸಣ್ಣ ಮನೆಗಳಿತ್ತು, ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿ ಶುರುವಾಗಿದೆ. ಗಿಡ ಮರಗಳಂತೂ ಲೆಕ್ಕಕ್ಕೆ ಇಲ್ಲ ಇದರಲ್ಲಿ. ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಗಳು ಹೋಗಿವೆ ಅಂದರೆ ಅದರ ಅಂದಾಜು ಸಿಗ್ತಾ ಇಲ್ಲ. ಅಲ್ಲಿ ಕುಲು ಜಿಲ್ಲೆಯ ಸೈಂಜ್ ವ್ಯಾಲಿಯಲ್ಲಿ 3 ನೀರು ಪಾಲಾಗಿದ್ದಾರೆ. ಬೆಟ್ಟದಿಂದ ಏಕಾಏಕಿ ನೀರು ಉಕ್ಕಿ ಬಂದಂತೆ ಬಂದು ಈ ಅವಾಂತರ ಸೃಷ್ಟಿಯಾಗಿದೆ. ಮನಾಲಿಯಲ್ಲಿ ಭೀಕರ ಪ್ರವಾಹಕ್ಕೆ ಕೋಲಾಹಲವೇ ಉಂಟಾಗ್ಬಿಟ್ಟಿದೆ. ಬರಾಲಾ ಚಾಲಾ ಸೇತುವೆ ಬಳಿಯಲ್ಲಿ ಏಕಾಏಕಿ ಬೆಟ್ಟವೇ ಕುಸಿದು ಬಿದ್ದಿದೆ. ಎಲ್ಲರೂ ಕುಲು ಮನಾಲಿ ಅಂತ ಹೋಗ್ತಾರೆ. ಹಿಮಾಚಲ ಪ್ರದೇಶ, ಕುಲು, ಮನಾಲಿ ಒಳ್ಳೆಯ ಪ್ರವಾಸಿ ತಾಣ ಅದು. ಅದರಂಥ ಕಡೆ ಇದ್ದಕ್ಕಿದ್ದಂತೆ ಮೇಘಸ್ಫೋಟ ಆಗಿಬಿಟ್ಟು ಯಾವ ಪ್ರಮಾಣದಲ್ಲಿ ನಿಮಗೆ ಅಲ್ಲಿ ಪ್ರವಾಹ ಉಂಟಾಗಿದೆ ಅಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಕೊಚ್ಕೊಂಡು ಹೋಗ್ಬೋದು ಅನ್ನೋ ಥರ ಇದೆ. ಅಲ್ಲಿ ಬೆಟ್ಟದಿಂದ ಏಕಾಏಕಿ ನೀರು ಉಕ್ಕಿ ಬಂದು ಅವಾಂತರ ಆಗಿದೆ. ಬರಾಲಾ ಚಾಲಾ ಸೇತುವೆ ಬಳಿ ಕೂಡ ಬೆಟ್ಟ ಕುಸಿದು ಬಿಟ್ಟಿದೆ. ಅಲ್ಲಿ ಮಣ್ಣು ಕುಸಿದು ಮನಾಲಿ ಲೇಹ್ ಸಂಚಾರ ಅಸ್ತವ್ಯಸ್ತವಾಗಿದೆ. ಮನಾಲಿಯಲ್ಲಿ ಭೀಕರ ಪ್ರವಾಹಕ್ಕೆ ರಸ್ತೆನೇ ಕೊಚ್ಕೊಂಡು ಹೋಗಿದೆ. ಹೆದ್ದಾರಿಯ ಒಂದು ಭಾಗ ಕೊಚ್ಕೊಂಡು ಹೋಗಿ ಅವಾಂತರ ಸೃಷ್ಟಿಯಾಗಿದೆ. ಇದರ ಮಧ್ಯೆ ಏನಾಗಿದೆ ಅಂದರೆ ಪ್ರವಾಸಕ್ಕೆ ಹೋಗಿದ್ದಾರಲ್ಲ 2,000 ಜನ, ಯಾವಾಗಲೂ ಅಲ್ಲಿ ಪ್ರವಾಸಿಗರು ಇದ್ದೇ ಇರ್ತಾರೆ ಆ ಭಾಗದಲ್ಲಿ. 2,000 ಜನ ಪರದಾಡ್ತಾ ಇದ್ದಾರೆ. ಈ ಕಡೆ ಬರೋಕ್ಕಾಗಲ್ಲ, ಆ ಕಡೆ ಹೋಗೋಕ್ಕಾಗಲ್ಲ ಅನ್ನೋ ಥರ. ನೋಡ್ತಾ ನದಿಗಳು ನೋಡ್ತಾನೇ ಇದ್ದಾರೆ. ನದಿಗಳು ಉಕ್ಕು ಬಂದೇ ಬಿಟ್ವು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಕಾರು ಬಸ್ಗಳೇ ಯಾವುದೋ ಪ್ರಯಾಣಕ್ಕೆ ತೊಗೊಂಡು ಹೋಗಿರ್ತಾರೆ, ಒಂದಷ್ಟು ಕಾರನ್ನ ನಿಲ್ಲಿಸಿರ್ತಾರೆ. ಬಂದಿರೋ ಕಾರೇ ಇಲ್ಲ ಅಂದರೆ ಅವ್ರು ವಸ್ತು ಇಟ್ಟಿರ್ತಾರೆ, ಮೊಬೈಲ್ ಇಟ್ಟಿರ್ತಾರೆ, ದುಡ್ಡು ಇಟ್ಟಿರ್ತಾರೆ, ಕ್ಯಾಮ್ರಾಗಳು ಇಟ್ಟಿರ್ತಾರೆ, ಆಹಾರ ಇಟ್ಟಿರ್ತಾರೆ, ಏನೂ ಇಲ್ಲ. ಅಲ್ಲಿ ಬಸ್ಗಳು ಕೊಚ್ಕೊಂಡು ಹೋಗಿದೆ. ಗುಜರಾತ್ನಲ್ಲಿಯೂ ಕೂಡ, ಸೂರತ್ನಲ್ಲಿ ಭಾರೀ ಪ್ರವಾಹ ಅಲ್ಲೂ ಕೂಡ ಉಂಟಾಗಿದೆ.